5 ವರ್ಷ ಗಜನಿ ತರ ಬೆಗ್ಗರ್ ತರ ಓಡಾಡ್ಕೊಂಡಿದ್ದೆ. ಒಂದಿನ ನೀನ್ ರಜನಿ ಮಾಡಿದ್ರು, ಬಿಗ್ ಬಾಸ್ ಆಗಿದ್ದೆ. ನೀನ್ ನನ್ನ ಮಗ ಹಣ ಹೆಂಡದ ಆಸೆಗೋಸ್ಕರ ಬಿಗ್ ವಿಲನ್ ಆಗ್ಬಿಟ್ಟಿಯಲ್ಲೋ. ಹೋಗಿ ಹೋಗಿ ಕೀ ಕೊಡ್ತಾವ ಅವ್ರಿಗೆ ಕೊಟ್ಬಿಟ್ಟಿಯಲ್ಲೋ ದಡ್ಡ ನನ್ನ ಮಗನೇ. ಏನಿದೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಬೆಗ್ಗರ್ ಆಗಿದ್ದು ಬಿಗ್ ಬಾಸ್ ಹೆಂಗಾದ? ಗಜನಿ ರಜನಿ ಹೆಂಗಾದ? women ಈ ಕೋಡೆ ಯಾವುದು? ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆ ನಮ್ಗೆ ಈ ನನ್ನ ಮಗನಿಗೆಲ್ಲ ಅರ್ಥ ಆಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೊಂದು ದುಡ್ಡು ಕೋಟಿ ಕೋಟಿ ಹಣ ಹೋಗ್ತಾನೂ ಇರ್ಲಿಲ್ಲ. ಅದ್ ಬಂದ್ರು ಮಿಸ್ಯೂಸ್ ಆಗ್ತಾ ಇರ್ಲಿಲ್ಲ. ಲೇ ಮಿಸ್ಟರ್ ಇಂಡಿಯಾ, ಅರ್ಥ ಮಾಡ್ಕೊಳ್ಳೋ. ನಿನಗಿಂತ ದೊಡ್ಡ ಟೋಪಿ ಎಲ್ಲ ಇನ್ನೊಬ್ಬ ಇಲ್ಲ ಕಣೋ. ಈ ಒಂದ್ ದಿನದಲ್ಲಿ ಜಾತಿ ಟೋಪಿ, ಮತ ಟೋಪಿ, ಹಣ, ಹೆಣ್ಣು, ಹೆಂಡ, ಡಿಫ್ರೆಂಟ್ ಟೋಪಿ ಹಾಕ್ಸ್ಕೊಂತಿಯಲ್ಲೋ. ಲೇ ಅರ್ಥ ಮಾಡ್ಕೊಳ್ಳೋ, ನಿಜವಾದ ಟೋಪಿ ವಾಲ ನೀನ್ ಕಣೋ. 10 seconds later My foot, my hope, all my shoulders, all my shoulders, all my arms. Oh, like you, I can't even raise up. Oh my God, even though it's oh my God. Relax and take notes while I take totes of the marijuana smoke. ಯಾಕೆ ಅಂದ್ರೆ ನಮ್ಮ ರಾಜ್ಯದ ಪೊಲೀಸರು ಕಣ್ಣಲ್ಲಿ ಕಣ್ಣಿಟ್ಟು ಎಚ್ಚರಿಕೆಯಿಂದ ನಿಮ್ಮನ್ನೆಲ್ಲ ಕಾಪಾಡ್ತಾರೆ. ಈ ಸೀನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪೊಲೀಸರು ಏನ್ ಮಾಡ್ತಾವ್ರೆ ಅಂತ ಅದನ್ನ ಅವ್ರು ರಿಯಾಲಿಟಿಲಿ ತೋರ್ಸಕ್ ಟ್ರೈ ಮಾಡ್ತಾವ್ರೆ. ಈ ತರ ಇರ್ತಾರೆ ಜನ ಅಂತ. ಅದಕ್ಕೆ ಅದೊಂಥರ ಅಲ್ಲಿ ಪೊಲಿಟಿಷಿಯನ್ಸ್ ಆಶ್ವಾಸನೆ ಕೊಡ್ಬೇಕಾದ್ರೇನೆ ಕಳ್ತನ ಮಾಡ್ತಾರ ಸೀನು. ಮತ್ತೆ ಕಳ್ಳರು ಪೊಲೀಸ್ ಡ್ರೆಸ್ ಅಲ್ಲಿ, ಪೊಲೀಸರು ಕಳ್ಳರ ಡ್ರೆಸ್ ಅಲ್ಲಿ. ಅಂದ್ರೆ ಜನರೇಷನ್ ಈ ತರ ಆಗ್ಬಿಟ್ಟಿದೆ. ಕಳ್ಳರು ಪೊಲೀಸರ ತರ ಕೆಲಸ ಮಾಡಂಗಾಯ್ತು, ಪೊಲೀಸರು ಕಳ್ಳರ ತರ ಕೆಲಸ ಮಾಡಂಗಾಯ್ತು. ಅಷ್ಟು ಕರಪ್ಷನ್ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದಾರೆ. ನಿಂದೆಷ್ಟು ಲೋಡ್ ಕಕ್ಕಸ್ಸು? 5 ಲೋಡ? 1 ವರ್ಷದಲ್ಲಿ ಇಷ್ಟೊಂದು ಕಕ್ಕ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡಿ, ನಿಮ್ ಕಾಸ್ಗೆ ಕೋಡ್ ಇಟ್ಟವ್ರೆ, ಏನಂತ ಕಕ್ಕಸ್ಸು ಅಂತ ಕೋಡ್ ವರ್ಡು. ಏನ್ ಬುದ್ಧಿವಂತರಲ್ವಾ ಪೊಲಿಟಿಷಿಯನ್ಸ್. ಅದಕ್ಕೆ ನಿಮ್ನ ಆಳ್ತಾ ಇರೋದವ್ರು, ನೀವು ಆಳಿಸ್ಕೊಂತ ಇದ್ದಾರೆ. ಆಕ್ಸಿಡೆಂಟ್ ಆಗುತ್ತೆ ಸರ್. ನಿಜಾನ ಹೇಳ್ತಾ ಇದೀನಿ ಸರ್. ಆಕ್ಸಿಡೆಂಟ್ ಆಗಿ ಯಾವ ಫೋನ್ ರೀಚ್ ಆಗ್ತಾ ಇಲ್ಲ. ಇದೆಲ್ಲ ನೀವು ಕಂಡವ್ರ ತಲೆ ಮೇಲೆ ಕೈ ಸಂಪಾದನೆ ಮಾಡ್ದಲ್ಲ, ಅದ್ರ ಪಾಪದ ಫಲ ಸರ್. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿಮ್ ಮಗನಿಗೆ ಈ ಗತಿ ಕಾಣಿಸಿದಾನೆ. ದೇವ್ರು ಯಾವ್ದಾದ್ರು ರೂಪದಲ್ಲಿ ಬಂದೇ ಬರ್ತಾನೆ ಅಂತ ತೋರ್ಸೋದಕ್ಕೋಸ್ಕರ ಇದನ್ನ ತೋರಿಸ್ತಾರೆ. ಬಟ್ ದೇವ್ರು ಇದಾನೆ ಅನ್ನೋದಕ್ಕೋಸ್ಕರ ತೋರ್ಸೋ ಸೀನ್ ಇದು ಅಷ್ಟೇ. Give me one please. ಏನಪ್ಪ ನಿಂಗೆ ಇಂಗ್ಲಿಷ್ ಬರುತ್ತಾ? ನೋಡಪ್ಪ, ಇಂಗ್ಲಿಷ್ ಮಾತಾಡೋರು ನಮ್ ದೇಶ ಆಳ್ಬೇಕು, ದೊಡ್ಡ ದೊರೆ ಆಗ್ಬೇಕು, ಭಿಕ್ಷೆ ಎತ್ತಬಾರ್ದು. ತಗೋ 1 ರೂಪಾಯಿ, ಇದನ್ನ ತಗೊಂಡು ಉದ್ಧಾರ ಆಗು, ದೊಡ್ಡ ದೊರೆ ಆಗು. ಮಿಸ್ಟರ್ ಇಂಡಿಯಾ, ಇಷ್ಟು ದಿನ ಇಂಗ್ಲಿಷ್ನವ್ರ ಕೈನಲ್ಲಿ ಓಡಿಸ್ಕೊಂಡೆ, ಇನ್ನು ಮೇಲೆ ಈ ಇಂಗ್ಲಿಷ್ ಬರೋನ್ ಕೈನಲ್ಲಿ ಹೆಂಗ್ ಓಡಿಸ್ಕೊತೀಯ ನೋಡ್ತಾ. ಇಲ್ಲಿ ಏನಂತ ಹೇಳ್ತವ್ರು ಅಂದ್ರೆ, ಇಲ್ಲಿ ಕಳ್ಳರು ಕದಿಮ್ರು ಬ್ರಿಟಿಷರ್ದಿದ್ದಾಗ ಅವ್ರ ಚೌಕಾಸಿ ಮಾಡ್ತಿದ್ರಲ್ಲ, ಅವ್ರುಗಳು ಇಷ್ಟು ದಿವಸ ಬ್ರಿಟಿಷ್ ಅವ್ರಿಗೆ ತಲೆ ಸೌರಿ ಬೆಣ್ಣ ಹಚ್ಚೋ ಕೆಲಸ ಮಾಡ್ತಿದ್ರು. ಈಗ ಅವ್ರು ಹೋದ್ಮೇಲೆ ಈ ತರ ಬೇರೆ ಅಂದ್ರೆ ತುಂಬಾ ಒಳ್ಳೆ ಜನಕ್ಕೆ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಅವ್ರ ದುಡ್ಡನ್ನೆಲ್ಲ ಒಡೆದಿ ಅದ್ರ ಮೇಲ್ಗಡೆ ಸಾಮ್ರಾಜ್ಯ ಕಟ್ಟಿ ಆ ಸಾಮ್ರಾಜ್ಯನ ಯೂಸ್ ಮಾಡ್ಕೊಂಡು ಈಗ ಪೊಲಿಟಿಕ್ಸ್ ಅದನ್ನ ಈಗ ಏನಂತಾರೆ ಸಿಸ್ಟಮ್ ಅಂತ ಕರೀತಾವ್ರೆ. ಅದನ್ನ ತೋರಿಸಿರೋದು. ಏನೋ ಸಾಹಸ ಸಿಂಹ ವಿಷ್ಣು ಅಂತಾರ ಸ್ಟೈಲ್ ಮಾಡ್ಕೊಂಡು ಕೆಡಿದಾಗ ಬಂದ್ರ ನತ್ಯ ಏನ್ ಕರೆಕ್ಟ್ ಆಗಿ ಹೇಳೋ. ಇಲ್ಲಿ ಯಾಕೆ ಮುಖವಾಡದಲ್ಲಿ ಮುಖವಾಡ ತೋರಿಸ್ತಾರೆ ಅಂದ್ರೆ, ಜನ ಯಾವ ತರ ಡಿಫ್ರೆಂಟ್ ಆಗಿ ಮುಖವಾಡ ಹಾಕೋತಾರೆ. ರಿಯಲ್ ಆಗಿರೋದು ಬಿಟ್ಬಿಟ್ಟು ಫೇಕ್ ಆಗಿ ಪ್ರಿಟೆಂಡ್ ಮಾಡ್ತಾರೆ. ಬಿಕಾಸ್ ಏನೋ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಏನೋ ಸಿಕ್ಲಿಲ್ಲ ಅಂದ್ರೂ ಮುಖವಾಡ ಹಾಕೊಂಡು ತಿರ್ಗಾಡ್ತಿದ್ದೀರಾ ಯಾಕೆ ಅಂತ ಕೇಳಿರೋ ಕ್ವಶನ್ ಇದು ನೀವ್ ಹೇಳ್ಬೇಕು. सुअर का बच्चा, ये सरकार है, सरकार. लॉ नंदो, ऑर्डर नंदो, रूलिंग नंदो, सरकार दो. ये सरकार की है रे. ಸರ್ಕಾರ ಅಂದ್ರೆ ಗೌರ್ಮೆಂಟ್ ನ ಒಂದು ಕ್ಯಾರೆಕ್ಟರ್ ಆಗಿ ರೆಪ್ರೆಸೆಂಟೇಟ್ ಮಾಡೋದು. ಯಾವ ಪಾರ್ಟಿ ಗೌರ್ಮೆಂಟ್ ನ ಕಂಟ್ರೋಲ್ ಮಾಡ್ತಿರುತ್ತೋ ಆ ತರ ಸರ್ಕಾರ ಅನ್ನೋ ಕ್ಯಾರೆಕ್ಟರ್ ಡಿಸೈನ್ ಆಗಿರೋದು ಅಷ್ಟೇ, ಇನ್ನೇನು ಇಲ್ಲ. ಹೇಳ್ತೀರಾ? ನಂಗೇನು ಅರ್ಥ ಆಗ್ತಿಲ್ಲ. ಯಾರು ಸರ್ ನೀವು? ನಾನೇ ಲೋಕಾಯುಕ್ತ ಲೋಕಿ. ನನ್ನ ಸರ್ವೀಸ್ ಅಲ್ಲಿ ಕೋಟಿ ಕೊಳ್ಳೆ ಹೊಡೆದಿರೋ 1000 ಜನ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳನ್ನ ಹಿಡಿದಿದ್ದೀನಿ. ಆದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಲೋಕಾಯುಕ್ತ ಲೋಕಿ ಅಂದ್ರೆ ಕರಪ್ಷನ್ ನ ಸ್ಟಾಪ್ ಮಾಡೋ ಡಿಪಾರ್ಟ್ಮೆಂಟ್ ಅದು. ಬಟ್ ಅದನ್ನ ಅವರು ಏನು ಮಾಡಕ್ ಆಗ್ತಲ್ಲ, ಯಾಕಂದ್ರೆ ತಿರ್ಗಾ ಗೌರ್ಮೆಂಟ್ ಅಂಡರಲ್ಲೇ ಬರೋದು.
ಹಾಗಾಗಿ ಯಾವ ಗೌರ್ಮೆಂಟ್ ಪವರ್ ಇರುತ್ತೋ ಅವ್ರು ಇಷ್ಟ ಬಂದಂಗೆ ಅವ್ರನ್ನ ಆಟ ಆಡ್ಸ್ಕೊಂತಾರೆ. ಅದರಿಂದ ಏನಾಗುತ್ತೆ, ಪವರ್ ಇದ್ರೂ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಲೋಕಾಯುಕ್ತ ಇದ್ರೂ ಯೂಸ್ ಇಲ್ಲ ಅನ್ನತ್ರ ತೋರಿಸಿದ್ದಾರೆ. ಅದಕ್ಕೆ ಒಂದು ಸಾಂಗ್ ಕೂಡ ಐತೆ. ಸಿಎಂ ಚೇರ್ ಹೆಂಗಾದ್ರೂ ಮಾಡಿ ಬಾಸನ್ ಸಾಯಿಸಿ ಸಿಎಂ ಚೇರು ನಂದಾಗಿಸ್ಕೋಬೇಕು. ಇವನನ್ನ ಮರ್ಡರ್ ಮಾಡ್ಬಿಟ್ಟು ಸಿಎಂ ಚೇರ್ನ ಎತ್ತಾಕೊಂಡು ಹೋಗ್ಬೇಕು. ಮೊದಲು ನನ್ನ ಮಗನ ಸೆಟಪ್ ಸಿಎಂ ಚೇರೇ ದೊಡ್ಡದು. ಈ ಸಿಎಂ ಚೇರ್ ನೋಡ್ತಾ ಇದ್ರಿ, ಇಲ್ಲೇ ದೊಡ್ಡ ರಾಜಕೀಯ ಶುರುವಾಗಿದೆ. ಬೇಗ ಚಾಕು ತಗೊಂಬರ್ರೋ. ಇದರಲ್ಲಿ ಸಿಎಂ ಚೇರ್ನ ತೋರಿಸ್ಬಿಟ್ಟು ಕರಪ್ಟ್ ಏನಪ್ಪಾ ಅದು ಹೆಂಗೆ ನಿಮ್ಮ ಮೈಂಡ್ ಕರಪ್ಟ್ ಆಗುತ್ತೆ, ಪವರ್ ಅನ್ನೋದು ಎಷ್ಟು ಮನುಷ್ಯನ ಕರಪ್ಟ್ ಮಾಡಿ ಅದ್ರ ಕಡೆ ಆವಳಿಸುತ್ತೆ ಅನ್ನೋದನ್ನೇ ತೋರಿಸಿರೋದು. ಅದಕ್ಕೆ ಅವ್ರು ಒಬ್ಬೊಬ್ರು ನಂತರ ಯೋಚನೆ ಮಾಡ್ತಾರೆ ಸಿಎಂ ಕುರ್ಚಿ ನೋಡಿದ ತಕ್ಷಣ. ಅದು ಯಾಕಂದ್ರೆ ಪವರೇ ಹಂಗೆ, ಪವರ್ ಅನ್ನೋದು ಎಂತವನು ಬೇಕಾದ್ರೂ ಕರಪ್ಟ್ ಮಾಡುತ್ತೆ ಅನ್ನೋದು. ಮಿಸ್ಟರ್ ಇಂಡಿಯಾ, ಅವನು ನಮ್ಮ ಭಾಷೆ ಅವನು ಅಲ್ಲ. ನಮ್ಮ ಭಾಷೆ ಅಲ್ವಾ? ಹೌದು. ಮಿಸ್ಟರ್ ಇಂಡಿಯಾ, ಅವನು ನಮ್ಮ ಜಾತಿಯವನಲ್ಲ. ಇವನ್ ಯಾರೋ ಟೆರರಿಸ್ಟ್ ಇದ್ದಂಗಿದ್ದಾನೆ. ಇವನಿಗೆ ಈ ಸರ್ಕಾರೇ ಸರಿ. ಈ ಸರ್ಕಾರ ಹೆಂಗೆ ಮನುಷ್ಯರನ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ಇಂಡಿಯನ್ಸ್ ಅಂದ್ರೆ ನಮ್ಗಳನ್ನ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ, ನಮ್ಮಲ್ಲೇ ಫೈಟ್ ತಂದಾಕ್ತಾರೆ. ಒಂದು ಎಲ್ಲ ಥರ ಕ್ಯಾಟಗರಿಗಳಿಂದ ಈಗ ರಿಲಿಜನ್ ಇರ್ಬೋದು, ಅದಿರ್ಬೋದು, ಕಾಸ್ಟಿಂಗ್ ಸಿಸ್ಟಮ್ ಇರ್ಬೋದು, ಏನೇನೋ ಇರ್ಬೋದು, ನಮ್ಮಲ್ಲೇ ಫೈಟ್ ತಂದ್ಬಿಟ್ಟು ಮಜಾ ತಗೊಂಡ್ಬಿಟ್ಟು ಲಾಸ್ಟ್ ನಮ್ಮ ಹತ್ರನೇ ಓಟಿಸ್ಕೊಂಡು ನಮಗೆ ಇಕ್ಬಿಡ್ತಾರೆ ಅನ್ನೋದನ್ನ ತೋರಿಸಿರೋದು ಲಾಸ್ಟ್ ಎಂಡಿಂಗಲ್ಲಿ. ಅದಕ್ಕೆ ಹೇಳ್ತಾ ಇರೋದು ನಾವೆಲ್ಲ ಒಟ್ಟಿಗೆ ಇರಬೇಕು, ಬೆಳಿಬೇಕು, ನಮ್ಮ ದೇಶನ ಬೆಳೆಸ್ಬೇಕು ಅಂತ ಹೇಳ್ತಾ ಇರೋದು ಅಷ್ಟೇ ಎಂಡಲ್ಲಿ. ಅದು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಪಿಕ್ಚರ್ ಫ್ಲಾಪು ಆಗ್ತಾ ಇರಲಿಲ್ಲ, ನೀವು ಇದ್ರದ್ದು ನಾನು ಎಕ್ಸ್ಪ್ಲನೇಷನ್ ವಿಡಿಯೋನು ನೋಡ್ತಿರ್ಲಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಗೋಗಿರೋದು ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.